ವಿರೋಧಿಯಾಗಿದ್ದರು ಅನ್ನುವ ಎಷ್ಟು ಪುಸ್ತಕಗಳನ್ನು ನಾವು ತಂದ್ವಿ. ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಒಂದು ಮಾಡಲು 2 ವರ್ಷದ ಕೆಳಗಡೆ 25 ನಗರ ಪಟ್ಟಣಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕನಿಷ್ಠ 400ರಿಂದ 500 ಜನ ಕೂಡಿಸ್ಕೊಂಡು ಪಾಠಗಳು ಮಾಡಿದ್ರು. ಚಮರಮ್ಮ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಮೈಸೂರಲ್ಲಿ 2 ಸತಿ ಮಾಡಿದ್ರು. ಮೇ ಲಡಾಯಿ ಬಸವರು ಒಂದು ಪುಸ್ತಕ ತಂದರು, ಅದನ್ನ ಸಾಧ್ಯವಾದಷ್ಟು ನಾವು ವಿತರಿಸಿದ್ವಿ. ಆದ್ರೆ ಅದಕ್ಕೆ ಪ್ರತಿಯಾಗಿ ಮಾಡುವ ಶಕ್ತಿ ನಮಗಿಲ್ಲ. ಅಂಬೇಡ್ಕರ್ ಅವರನ್ನ ಈಗಾಗ್ಲೇ ಆವರಿಸ್ಕೊಳ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರನ್ನ ಹಿಂದುತ್ವವಾದಿ ಮಾಡಕ್ ಹೋಗ್ತಿದ್ದಾರೆ. ಅದಕ್ಕೆ ಪುಸ್ತಕವನ್ನ, ನಾಟಕವನ್ನ, ಟಿಪ್ಪು ಸುಲ್ತಾನ್ ಬಗ್ಗೆ ಹೆಂಗೆ ದೇಶದ ಶತ್ರು ಅಂತ ತೋರಿಸ್ಬಿಟ್ರೆ, ಯಾವುದು ಟಿಪ್ಪುವಿನ ಕನಸುಗಳ ವ್ಯತಿರಿಕ್ತವಾಗಿ ಇನ್ನೊಂದೇನೋ ಅವಾಗ ಯಾರು ಇದ್ದಲ್ಲ ಮನುಷ್ಯ ನಾಟಕ ಕಡೆ ಅವರಾಗಿ ಅದು ನಾಟಕ ಮಾಡಿದ್ರು. ನಾಟಕಕ್ಕೆ ಸಿಕ್ಕಾಪಟ್ಟೆ ಆಯ್ತು. ಸಾವರ್ಕರ್ದು ಒಂದು ನಾಟಕ ಬರ್ತಿದೆ, RSS ನ ಶತಕದ ಬಗ್ಗೆ ನಾಟಕಕ್ಕೆ ಬರ್ತಿದೆ. ಸಂಪನ್ಮೂಲ ಇದೆ, ಅವ್ರು ಮಾಡ್ತಾರೆ. ಆದ್ರೆ ಸಂಪನ್ಮೂಲ ಇಲ್ಲದಿದ್ದ ಕಾಲದಿಂದಲೂ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಒಂದು ಸಣ್ಣ ಅಪಜಯಕ್ಕೆ ಹೆದರಿ ಅಥವಾ ಸೋತು ಸುಣ್ಣವಾದರೆ ಜಯ ಬಂದೆ. ಹೀಗಾಗಿ ಇದು ಯುದ್ಧ, ಸಮಗ್ರ ಯುದ್ಧ. ಭಾರತದ ಗಣರಾಜ್ಯದ ಬಗ್ಗೆ ಅಂಬೇಡ್ಕರ್ ವಾದಿ ದರ್ಶನದ ಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ಗೂ ಸಾವರ್ಕರ್ಗೂ ಇದ್ದದ್ದೇ ಸಂಘರ್ಷ. ಅಂಬೇಡ್ಕರ್ ಗೆದ್ದು ಸಾವರ್ಕರ್ ಸೋತರು. ಈಗ ಅಂಬೇಡ್ಕರ್ ದರ್ಶನವನ್ನು ಅಣುವಾಗಿ 1000 wounds, ಸಾವಿರಾರು ಗಾಯಗಳಿಂದ ನಿರಂತರ ರಕ್ತಸ್ರಾವವನ್ನು ಮಾಡ್ತಾ ಸಾವರ್ಕರ್ನ ಗೆಲ್ಲಿಸ್ತಿದೆ. ಅದಕ್ಕೆ ಎಲ್ಲಾ ಬಗೆಯ ಮಾಧ್ಯಮಗಳನ್ನು ಬಳಸ್ಕೊಳ್ತಿದ್ದಾರೆ. ನನಗನ್ಸೋದು ನಾವು ಎಲ್ಲಾ ರೀತಿಯ ನಮ್ಮ ಸಾಧ್ಯತೆಗಳನ್ನ ನಾವು ಅದನ್ನು ಬಳಸ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣೆಯಲ್ಲಿ ಬಿಜೆಪಿ ಸೋತ್ರೆ ಫ್ಯಾಷಿಸಂ ಸೋತಂಗೆ ಅಲ್ಲ. ಇವತ್ತಿನ ಸೋಲು ನಾಳಿನವರ ಗೆಲುವು. ಎಲ್ಲಿಯ ತನಕ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಅವರನ್ನ ಸೋಲಿಸುವುದಿಲ್ಲ. ಯಾವುದರ ಮೂಲಕ? ಸಾವರ್ಕರ್ನ, ಅಂಬೇಡ್ಕರ್ ಮೂಲಕ. ಅವರ ಹೂ ಇಸ್ ಹಿಂದುತ್ವ ಅನ್ನೋ ಪುಸ್ತಕವನ್ನ, ಹೂ ಆರ್ ಶೂದ್ರಾಸ್ ಅನ್ನುವ ಪುಸ್ತಕದ ಮೂಲಕ, ಅವುಗಳ ಮೂಲಕ, ವಿಚಾರದ ಮೂಲಕ, ಸಂಸ್ಕೃತಿಯ ಮೂಲಕ ನಮ್ಮ ಒಳಗಡೆ ಇರುವ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿಯನ್ನ ಕೊಂದುಕೊಂಡು ನಾವು ಹೊಸ ಮನುಷ್ಯರಾಗುವ ಮೂಲಕ ಹೊಸ ಸಮಾಜವನ್ನು ಸೃಷ್ಟಿಸುವ ಸವಾಲನ್ನು ಹಾಕಿದರೆ ಮಾತ್ರ ಫ್ಯಾಷಿಸಂ ಸೋಲುತ್ತೆ. ಆದ್ದರಿಂದ ನದಿಯ ಕಥೆಯನ್ನು ಇಷ್ಟಕ್ಕೆ ನಿಲ್ಲಿಸಿ ಮತ್ತೊಮ್ಮೆ ತಾವೆಲ್ಲರೂ ಬಸವರಾಜ ಸೋಳಿಬಾವಿ ಅವರನ್ನ